ಎಲ್ಲರಿಗೂ ಪ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರಿಯರೇ. ಮತ್ತು ಕಲಿವೇರಿ ವಾಗ್ದಾನ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರನ್ನು ನಾನು ಹೃದಯ ಪೂರ್ವಕವಾಗಿ ವಂದಿಸುವಂತಳಾಗಿದ್ದೇನೆ ಪ್ರಿಯರೇ. ಮತ್ತು ಪ್ರತಿ ಸಾಯಂಕಾಲ 9 ಗಂಟೆಗೆ ಲೈವ್ ಇರುತ್ತೆ ಪ್ರಿಯರೇ. ಪ್ರತಿಯೊಬ್ಬರು ಲೈವ್ದಲ್ಲಿ ಏಕೀಭವಿಸಿರಿ. ದೇವರು ತನ್ನ ವಾಕ್ಯಗಳ ಮುಖಾಂತರವಾಗಿ ನಮ್ಮನ್ನು ಬಲಪಡಿಸಿ ಆಶೀರ್ವದಿಸಿ ನಡೆಸುವಂತ ದೇವರು ಪ್ರಿಯರೇ. ಮತ್ತು ಈ ಮುಂಜಾನೆ ಸಮಯ ದೇವರ ವಾಗ್ದಾನ ಎಷ್ಟು ಜನ ನೋಡ್ತಾ ಇದ್ರು ಪ್ರಿಯರೇ. ಮತ್ತು ಮುಂಜಾನೆ ಸಮಯ ಎದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದೀರ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ದೇವರು ತನ್ನ ವಾಗ್ದಾನಗಳ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 111ನೇ ಅಧ್ಯಾಯ 9ನೇ ವಚನ. ಆತನು ತನ್ನ ಜನರನ್ನು ರಕ್ಷಿಸಿ ಅವರೊಂದಿಗೆ ಶಾಶ್ವತವಾದ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ತನ್ನ ವಾಗ್ದಾನ ಮೂಲಕವಾಗಿ ನಮ್ಮೆಲ್ಲರ ಜೊತೆಲಿ ಆತನು ಮಾತಾಡ್ತಾ ಇದ್ದಾರೆ ಪ್ರಿಯರೇ. ದೇವರು ತನ್ನ ಜನರನ್ನು ರಕ್ಷಿಸಿ ಅವರೊಂದಿಗೆ ಶಾಶ್ವತವಾದ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯ. ದೇವರು ತನ್ನ ಮಕ್ಕಳನ್ನು ರಕ್ಷಿಸುವಂತ ದೇವರು. ಆತನು ತನ್ನ ಶಾಶ್ವತವಾದ ಒಡಂಬಡಿಕೆಯನ್ನು ಅವರೊಂದಿಗೆ ಸ್ಥಾಪಿಸಿಕೊಳ್ಳುವಂತ ದೇವರು. ಹಲ್ಲೆಲೂಯ. ನಮ್ಗೆ ಎಂತ ಭಯಂಕರ ಪರಿಸ್ಥಿತಿಗಳು ಬರಲಿ, ಹೋರಾಟಗಳು ಬರಲಿ, ನಾವು ಯಾವ ವಿಷಯದಲ್ಲಿ ಭಯಪಡಬೇಡ್ತೀರಿ. ಯಾಕಂದ್ರೆ ದೇವರು ನಮ್ಮನ್ನು ರಕ್ಷಿಸುವುದಕ್ಕೆ ಈ ಮುಂಜಾನೆ ಸಮಯ ರೆಡಿಯಾಗಿದ್ದಾರೆ ಪ್ರಿಯರೇ. ಎಂತ ಪರಿಸ್ಥಿತಿಗಳು ಬರಲಿ, ಆತನು ನಮ್ಮ ಜೊತೆಲಿದ್ದು ಆತನು ನಮ್ಮನ್ನು ರಕ್ಷಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯ. ಅವರೊಂದಿಗೆ ಶಾಶ್ವತವಾದ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೇನೆ. ಆತನು ನಮ್ಮೊಂದಿಗೆ ನಿಮ್ಮೊಂದಿಗೆ ಆತನ ಶಾಶ್ವತವಾದ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ. ಆತನು ನಮ್ಮ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಆತನ ಒಡಂಬಡಿಕೆ ಅಂದ್ರೆ ವಾಕ್ಯಗಳು ನಮ್ಮ ಜೀವಿತದಲ್ಲಿ ನೆರವೇರೋದಕ್ಕೆ ಇಷ್ಟಪಡಿಸ್ತಾ ಇದ್ದಾರೆ ಪ್ರಿಯರೇ. ಪ್ರತಿಯೊಂದು ವಿಷಯದಲ್ಲಿ ಆತನು ನಮ್ಮೊಂದಿಗೆ ಇರಲಿಕ್ಕೆ, ಆತನು ನಮ್ಮನ್ನು ನಡೆಸುವುದಕ್ಕೆ, ಆತನ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ಎಲ್ಲವನ್ನು ನೆರವೇರುವಂತವಾಗಿದೆ ಪ್ರಿಯರೇ. ಹಲ್ಲೆಲೂಯ. ಎಷ್ಟು ಜನರು ದೇವರಿಂದ ದೂರ ಹೋಗಿ ದೇವರ ಪ್ರಾರ್ಥನೆ, ದೇವರ ಒಂದು ಚಿತ್ತ, ದೇವರ ಒಂದು ಆಜ್ಞೆಗಳು ನಮ್ಮ ಜೀವಿತದಲ್ಲಿ ಇಲ್ಲದೆ ಇದ್ದಾಗ ನಮ್ಮ ಜೀವಿತ ಏನಾಗಿತ್ತು, ನಾವು ಎಂಥ ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಎಂಬುದಾಗಿ ನಮ್ಮನ್ನು ನಾವು ಆಲೋಚನೆ ಮಾಡ್ಕೊಳ್ಬೇಕು ಪ್ರಿಯರೇ. ಆತನು ಮುಂಜಾನೆ ಸಮಯದಲ್ಲಿ ಆತನು ನಮ್ಮನ್ನು ನಿಮ್ಮನ್ನು ರಕ್ಷಿಸುವುದಕ್ಕೆ, ಆತನು ಯಾವಾಗಲೂ ಆತನ ಶಾಶ್ವತವಾದ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರಿಸಲಿಕ್ಕೆ ಆತನ ಮುಂಜಾನೆ ಸಮಯ ದೇವರು ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ದಾರೆ ಪ್ರಿಯರೇ. ಹಲ್ಲೆಲೂಯ. ನಾವು ತಪ್ಪಿದಂತ ಮಕ್ಕಳಾಗಿ ನಾವು ದೇವರ ಮಾರ್ಗ ಇಲ್ಲದೆ ಜೀವಿತದಲ್ಲಿ ಜೀವಿಸಿದಾಗ ದೇವರು ನಮ್ಮನ್ನು ಹುಡುಕಿ ಬಂದು ನಮ್ಮನ್ನು ರಕ್ಷಿಸಿ ಆತನ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನಮ್ಮ ಮಾರ್ಗಗಳಲ್ಲಿ ನಡೆಸುವುದಕ್ಕೆ ಆತನ ಸಿದ್ಧರಾಗಿ ನಮ್ಮನ್ನು ಈ ಮುಂಜಾನೆ ಸಮಯ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ದಾರೆ ಪ್ರಿಯರೇ. ಹಲ್ಲೆಲೂಯ. ನಾವು ಮಾಡುವುದು ಕೇವಲ ಆತನ ಚಿತ್ತಾನುಸಾರವಾಗಿ ಆತನ ಆಜ್ಞೆಗಳೆಲ್ಲ ಕೈಕೊಂಡು ಅದರಂತೆ ನಡೆದಾಗ ದೇವರು ನಿಮ್ಮ ಜೀವಿತದಲ್ಲಿ ಮುಂಜಾನೆ ಸಮಯ ವಾಗ್ದಾನವು ಪ್ರತಿಯೊಂದು ವಿಷಯದಲ್ಲಿ ನಾವು ಭಯಪಡುವಂತ ಪ್ರತಿಯೊಂದು ವಿಷಯಗಳಲ್ಲಿ ಆತ ನಮ್ಮನ್ನು ರಕ್ಷಿಸುವುದಕ್ಕೆ ರೆಡಿಯಾಗಿದ್ದಾರೆ ಪ್ರಿಯರೇ. ಮುಂಜಾನೆ ಸಮಯ ನಾವು ಧೈರ್ಯ ತಂದ್ಕೋಣ. ಈ ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನ ನಮ್ಮೆಲ್ಲರ ಜೀವಿತದಲ್ಲಿ ದೇವರ ಅದ್ಭುತ ರೀತಿಯಾಗಿ ಆತನ ಶಾಶ್ವತವಾದ ಆತನ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ನಿಮ್ಮನ್ನು ಆತನ ನಡೆಸುವಂತ ದೇವರು ಪ್ರಿಯರೇ. ಹಲ್ಲೆಲೂಯ. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ನಮಗೆ ಮುಂಜಾನೆ ಸಮಯ ಮಾತಾಡಿದರೆ ಪ್ರಿಯರೇ. ನಾವೆಲ್ಲರ ಧೈರ್ಯದಿಂದಿರೋಣ. ದೇವರಿಗೆ ನಾವು ಪ್ರಾರ್ಥನೆ ಪೂರ್ವಕವಾಗಿ ಈ ಮುಂಜಾನೆ ಸಮಯ ನಾವು ಪ್ರಾರ್ಥಿಸುವಂತರಾಗೋಣ ಪ್ರಿಯರೇ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ. ಮುಂಜಾನೆ ಸಮಯ ತಂದೆ ಎಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ, ಅವರೆಲ್ಲರ ಜೀವಿತದಲ್ಲಿ ತಂದೆ ದೇವರೇ, ಅವರ ಜೀವಿತದಲ್ಲಿದ್ದಂಥ ಪ್ರತಿಯೊಂದು ಕಷ್ಟಗಳಿಂದ ಬಿಡುಗಡೆ ಮಾಡಪ್ಪ, ಸಮಸ್ಯೆಗಳಿಂದ ಬಿಡುಗಡೆ ಮಾಡಪ್ಪ, ಫೈನಾನ್ಸ್ ಪ್ರಾಬ್ಲಮ್ ಬಿದ್ದಂಥವ್ರ ಪರಿಸ್ಥಿತಿ ಎಲ್ಲ ಪ್ರಭಾ ಎಲ್ಲ ಬಿಡುಗಡೆ ಮಾಡಪ್ಪ ತಂದೆ ದೇವರೇ. ಎಷ್ಟು ದಿನಮಾನಗಳಲ್ಲಿ ಕೋರ್ಟ್ ಕೇಸ್ ವಿಷಯ, ಸಾಲ ಹಿಂಸೆ, ಅನಾರೋಗ್ಯ ಸ್ಥಿತಿಗಳು, ಕುಟುಂಬ ಸಮಸ್ಯೆಗಳು, ಯಾವ ಪರಿಸ್ಥಿತಿಯಲ್ಲಿ ಬಿದ್ದಂಥವರ ಜೀವಿತನು ಪ್ರಭಾ ಈ ಮುಂಜಾನೆ ಸಮಯ ತಂದೆ ಎಲ್ಲವನ್ನು ಬಿಡುಗಡೆ ಮಾಡಪ್ಪ ತಂದೆ ದೇವರೇ. ನೀವು ನಮ್ಮನ್ನು ರಕ್ಷಿಸುವಂತ ದೇವ್ರು, ನಿಮ್ಮ ಶಾಶ್ವತವಾದ ಒಡಂಬಡಿಕೆಯನ್ನು ನಮ್ಮ ಜೀವಿತದಲ್ಲಿ ನಡೆಸುವುದಕ್ಕೆ ಸಿದ್ಧರಾಗಿರಪ್ಪ ತಂದೆ ದೇವರು. ಮುಂಜಾನೆ ಸಮಯ ತಂದೆ ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ತಿಳಿಸುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತದಲ್ಲಿ ಪ್ರಭಾ
ಯಾವ ವಿಷಯದಲ್ಲಿ ತಂದೆ ಪ್ರಾರ್ಥನೆ ರಿಕ್ವೆಸ್ಟ್ ಕಳಿಸಿದ್ರು ಪ್ರಭಾ, ಪ್ರತಿಯೊಂದು ವಿಷಯದಲ್ಲಿ ಪ್ರಭಾ, ಪ್ರತಿಯೊಂದು ಭಯ ಪಡುವಂತ ಅವ್ರ ಪರಿಸ್ಥಿತಿ ಅಲ್ಲ ಪ್ರಭಾ, ಈ ಮುಂಜಾನೆ ಈ ವಾಗ್ದಾನ ಮುಖಾಂತರವಾಗಿ ಪ್ರಭಾ ಎಲ್ಲವನ್ನು ಬಿಡುಗಡೆ ಮಾಡಿ ಅವ್ರ ಕುಟುಂಬದಲ್ಲಿ ತಂದಿ ನಿಮ್ಮ ಶಾಶ್ವತವಾದ ಒಡಂಬಡಿಕೆಯನ್ನು ತಂದಿ ನೀವು ಆಶೀರ್ವಾದ ಮಾಡ್ತಾ ಇದ್ದೀರಪ್ಪ. ಈ ವಾಗ್ದಾನವು ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರಭಾ ನೀವು ಅದ್ಭುತ ರೀತಿಯಾಗಿ ಪ್ರಭಾ ಆಶ್ವಸಿಸಿ ಬಲಪಡಿಸಿ ಸಕಲ ಸಮೃದ್ಧಿ ಜೀವನದ ನಡೆಸ್ತೀರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್ ಆಮೇನ್. ಪ್ರಿಯರೇ, ಎಷ್ಟು ಜನರು ಈ ವಾಗ್ದಾನ ಕೇಳಿ ಆತ್ಮ ಬಲ ಹೊಂದ್ಕೊಂಡು ಸಂತೋಷವುಳ್ಳರಾಗಿದ್ರು ಪ್ರಿಯರೇ. ಈ ವಾಗ್ದಾನ ಅನೇಕರಿಗೆ ತಿಳಿಯಪಡಿಸುವಂತರಾಗಿರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸಿರಿ ಪ್ರಿಯರೇ. ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗಲೂ ಪ್ರಾರ್ಥಿಸುವಂತರಾಗಿರ್ತೇವೆ ಪ್ರಿಯರೇ. ಮತ್ತು ಹೊಸೊಬ್ರು ಯಾರಾದರೂ ಈ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪ್ರತಿದಿನ ಸಾಯಂಕಾಲ 9 ಗಂಟೆಗೆ ಲೈವ್ ಇರುತ್ತೆ. ಪ್ರತಿಯೊಬ್ಬರು ಲೈವ್ದಲ್ಲಿ ಸಹಾಯಕ್ಕೆ ಬಸ್ರಿ. ದೇವರು ಪ್ರತಿದಿನ ದೇವ್ರ ತನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಜೊತೆ ಮಾತಾಡಿ ಆತನ ಕೃಪೆಯಿಂದ ನಮ್ಮ ನಡೆಸಿ ನಮ್ಮನ್ನು ನಮ್ಮ ಕುಟುಂಬನು ಆತನ ಆಶೀರ್ವದಿಸುವುದಕ್ಕೆ ರೆಡಿ ಆಗಿದ್ದಾರೆ ಪ್ರಿಯರೇ. ಮತ್ತೆ ಮುಂಜಾನೆ ಸಂಬಳಿ ವಾಗ್ದಾನ ಎಲ್ಲರ ಜೀವಿತದಲ್ಲಿ ದೇವರು ಆಶ್ವಸಿಸಿ ಸಕಲ ಸಮೃದ್ಧಿ ಜೀವನ ನಡೆಸಲಿ ಪ್ರಿಯರೇ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು.